ಹಂಗೇನೋ ನಮ್ಮ ಪಕ್ಷದವರೇ ಒಬ್ಬರು ಅಡ್ಡ ಮತದಾನ ಮಾಡ್ಯಾರತ್ತೇಳಿ ಇದು ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಮಾಡಿದಾರತ್ತೆ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಮಾಡಬಾರ್ದಾಗಿತ್ತು. ಅವರು BJPಯಿಂದ ಮಂತ್ರಿ ಆದರು, ಮೈಸೂರು ಜಿಲ್ಲಾ ಉಸ್ತುವಾರಿ ಕೊಟ್ಟರು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಬ್ಬ ಮಂತ್ರಿಯಾಗಿ. ಆದರೆ ಸೋಮಶೇಖರ್ ಅವರು ಈ ರೀತಿ ಮಾಡೋದು ಅವರು ಆತ್ಮಸಾಕ್ಷಿ ಅಂತ ಹೇಳ್ತಾರೆ. ಆತ್ಮಸಾಕ್ಷಿನೇ ನಮ್ಗೆ ಪಕ್ಷ ಬಿಟ್ಟು ಏನಿದೆ. ಈಗ ಪಕ್ಷಕ್ಕೆ ದ್ರೋಹ ಮಾಡ್ದಂಗಲ್ವಾ ಸರ್? ನೋಡ್ರಿ, ಯಾವುದೋ ಅವ್ರವ್ರ ನಿರ್ಣಯಗಳು ಇದು ಮುಂದೆ ಅದು ಯಾಕೆ ಹಾಕಿದೇನೋ ಅಂತದ್ದು ಅವರೇ ಹೇಳಬೇಕು, ಅಂದಾಗ ಗೊತ್ತಾಗ್ತದೆ ಜನ. ಈಗ ಅವ್ರ ವಿರುದ್ಧ ಶಿಸ್ತು ಕ್ರಮ ಏನಾದ್ರು ಕೈಗೊಳ್ಳಿ. ಅವರಿಗೆ ಏನು ಅನ್ಯಾಯ ಆಯಿತು ಪಕ್ಷದಿಂದ, ಅಥವಾ ಅವರಿಗೆ ಯಾರು ಅನ್ಯಾಯ ಮಾಡಿದ್ರು ಆ ವ್ಯಕ್ತಿ ಯಾರು ಪಕ್ಷದಲ್ಲಿ, ಅದನ್ನು ಬಹಿರಂಗಪಡಿಸ್ಬೇಕು. ಶಿಸ್ತು ಕ್ರಮಕ್ಕೆ ಏನಾದ್ರು ಒತ್ತಾಯ ಮಾಡ್ತೀರಾ ಸೋಮಶೇಖರ್ ವಿರುದ್ಧ? ಪಕ್ಷ ಇದು ಓಪನ್ ಸೀಕ್ರೆಟ್ ಇದೆ, ಇದರಲ್ಲಿ ಆಗ್ರಹ ಮಾಡೋ ಪ್ರಶ್ನೆನೇ ಇಲ್ಲ. ಪಕ್ಷದ ಎಲ್ಲರೂ ಒಳಗೆ ನಮ್ಮವರು ಅಲ್ಲಿ ವೀಕ್ಷಕರದಾರ, ಇವರು ಅಡ್ಡ ಮತದಾನ ಹಾಕಿದ್ದು ಅವ್ರ ಬಳಿ ಕನ್ಫರ್ಮೇಷನ್ ಐತಿ, ಅದ್ರ ಮ್ಯಾಗ ಇದಾಗ್ತದೆ. ಜನಾರ್ದನ್ ರೆಡ್ಡಿ ಕೂಡ ಆತ್ಮಸಾಕ್ಷಿಗೆ ಮತ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಪಕ್ಷೇತರ ಇರೋದ್ರಿಂದ ಆತ್ಮಸಾಕ್ಷಿಯಾಗಿ ನನಗೆ ಅನ್ಸುತ್ತೆ BJP ಓಟ್ ಹಾಕಿದ್ದಾರೆ. ಲೋಕಸಭೆಯಲ್ಲಿ ಇದೇನಾದ್ರು ಎಫೆಕ್ಟ್ ಆಗುತ್ತೆ ಸರಿ? ಲೋಕಸಭೆಯಲ್ಲಿ 28 ನಾವೇ ಗೆಲ್ತೀವಿ. ಹಂಗೇನೋ ನಮ್ಮ ಪಕ್ಷದವರೇ ಒಬ್ಬರು ಅಡ್ಡ ಮತದಾನ ಮಾಡ್ಯಾರತ್ತೇಳಿ ಇದು ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಮಾಡಿದಾರತ್ತೆ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಮಾಡಬಾರ್ದಾಗಿತ್ತು. ಅವರು BJPಯಿಂದ ಮಂತ್ರಿ ಆದರು, ಮೈಸೂರು ಜಿಲ್ಲಾ ಉಸ್ತುವಾರಿ ಕೊಟ್ಟರು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಬ್ಬ ಮಂತ್ರಿಯಾಗಿ. ಆದರೆ ಸೋಮಶೇಖರ್ ಅವರು ಈ ರೀತಿ ಮಾಡೋದು ಅವರು ಆತ್ಮಸಾಕ್ಷಿ ಅಂತ ಹೇಳ್ತಾರೆ. ಆತ್ಮಸಾಕ್ಷಿನೇ ನಮ್ಗೆ ಪಕ್ಷ ಬಿಟ್ಟು ಏನಿದೆ. ಈಗ ಪಕ್ಷಕ್ಕೆ ದ್ರೋಹ ಮಾಡ್ದಂಗಲ್ವಾ ಸರ್? ನೋಡ್ರಿ, ಯಾವುದೋ ಅವ್ರವ್ರ ನಿರ್ಣಯಗಳು ಇದು ಮುಂದೆ ಅದು ಯಾಕೆ ಹಾಕಿದೇನೋ ಅಂತದ್ದು ಅವರೇ ಹೇಳಬೇಕು, ಅಂದಾಗ ಗೊತ್ತಾಗ್ತದೆ ಜನ. ಈಗ ಅವ್ರ ವಿರುದ್ಧ ಶಿಸ್ತು ಕ್ರಮ ಏನಾದ್ರು ಕೈಗೊಳ್ಳಿ. ಅವರಿಗೆ ಏನು ಅನ್ಯಾಯ ಆಯಿತು ಪಕ್ಷದಿಂದ, ಅಥವಾ ಅವರಿಗೆ ಯಾರು ಅನ್ಯಾಯ ಮಾಡಿದ್ರು ಆ ವ್ಯಕ್ತಿ ಯಾರು ಪಕ್ಷದಲ್ಲಿ, ಅದನ್ನು ಬಹಿರಂಗಪಡಿಸ್ಬೇಕು. ಶಿಸ್ತು ಕ್ರಮಕ್ಕೆ ಏನಾದ್ರು ಒತ್ತಾಯ ಮಾಡ್ತೀರಾ ಸೋಮಶೇಖರ್ ವಿರುದ್ಧ? ಪಕ್ಷ ಇದು ಓಪನ್ ಸೀಕ್ರೆಟ್ ಇದೆ, ಇದರಲ್ಲಿ ಆಗ್ರಹ ಮಾಡೋ ಪ್ರಶ್ನೆನೇ ಇಲ್ಲ. ಪಕ್ಷದ ಎಲ್ಲರೂ ಒಳಗೆ ನಮ್ಮವರು ಅಲ್ಲಿ ವೀಕ್ಷಕರದಾರ, ಇವರು ಅಡ್ಡ ಮತದಾನ ಹಾಕಿದ್ದು ಅವ್ರ ಬಳಿ ಕನ್ಫರ್ಮೇಷನ್ ಐತಿ, ಅದ್ರ ಮ್ಯಾಗ ಇದಾಗ್ತದೆ. ಜನಾರ್ದನ್ ರೆಡ್ಡಿ ಕೂಡ ಆತ್ಮಸಾಕ್ಷಿಗೆ ಮತ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಪಕ್ಷೇತರ ಇರೋದ್ರಿಂದ ಆತ್ಮಸಾಕ್ಷಿಯಾಗಿ ನನಗೆ ಅನ್ಸುತ್ತೆ BJP ಓಟ್ ಹಾಕಿದ್ದಾರೆ. ಲೋಕಸಭೆಯಲ್ಲಿ ಇದೇನಾದ್ರು ಎಫೆಕ್ಟ್ ಆಗುತ್ತೆ ಸರಿ? ಲೋಕಸಭೆಯಲ್ಲಿ 28 ನಾವೇ ಗೆಲ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.